ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್. ದೇವರು ಅವರು ಸೃಷ್ಟಿಸಿದ ಎಲ್ಲ ಎರಡು ಲೋಕ ಇದೆ. ಒಂದು ಆತ್ಮದ ಲೋಕ, ಒಂದು ಭೂಲೋಕ. ಒನ್ ಇಸ್ ಅ ಸ್ಪಿರಿಚುವಲ್ ವರ್ಲ್ಡ್, ಒನ್ ಇಸ್ ಅ ಫಿಸಿಕಲ್ ವರ್ಲ್ಡ್. ನಾವು ಶರೀರದಲ್ಲಿ ಈ ಫಿಸಿಕಲ್ ವರ್ಲ್ಡಲ್ಲಿ ಇದ್ದೀವಿ. ಆದರೆ ಈ ಫಿಸಿಕಲ್ ವರ್ಲ್ಡಲ್ಲಿ ನಾವು ಜೀವಿಸುವ ಎಲ್ಲ ಕಾರ್ಯಗಳು ಆತ್ಮದ ಲೋಕದಲ್ಲಿ ಇದ್ದ ಕಾರ್ಯಗಳನ್ನು ನಾವಿಲ್ಲಿ ಪ್ರಕಟಿಸುವವರಾಗಿದ್ದೀವಿ. ಸೊ ದ ಫಂಡಮೆಂಟಲ್ ಡಿಸೈನ್ ಇಸ್, ಆತ್ಮದ ಮಂಡಲದಲ್ಲಿ ದೇವರು ಹೇಗಿದ್ದಾರೋ ಅವರ ಕಲ್ಚರ್, ಅವರ ಲೈಫ್ ಸ್ಟೈಲ್, ಅವರ ಕಾರ್ಯಗಳು, ಅವರ ಮಹತ್ತಾದ ಕ್ರಿಯೆಗಳು ಎಲ್ಲವೂ ಕಾಣದೇ ಇರುವ ರೂಪದಲ್ಲಿ ಇರುವುದನ್ನು ಕಾಣುವ ರೂಪದಲ್ಲಿ ಪ್ರಕಟಿಸುವುದಕ್ಕೋಸ್ಕರನೇ ಈ ಲೋಕವನ್ನು ಉಂಟು ಮಾಡಿದ್ರು. ಅದಕ್ಕೆ ದೇವರು ಅವರು ಇದನ್ನೇ ಯಾಕೆ ಉಂಟು ಮಾಡಿದ್ರು ಅಂದರೆ, ಅವರ ಸ್ವಭಾವ ಇರೋದೇ ಹಾಗೆ. ದೇವರು ಕೂಡ ಗಾಡ್ ಇಸ್ ಅ ಸ್ಪಿರಿಟ್, ದೇವರ ಆತ್ಮವಾಗಿದ್ದಾರೆ. ಅವರು 3 ಪರ್ಸನಾಲಿಟೀಸಲ್ಲಿದ್ದಾರೆ. ತಂದೆಯಾದ ದೇವರು, ಕುಮಾರನಾದ ದೇವರು, ಪವಿತ್ರಾತ್ಮನಾದ ದೇವರು. ಹಾಗಾದರೆ ತಂದೆಯಾದ ದೇವರ ಆಲೋಚನೆ, ತಂದೆಯಾದ ದೇವರ ಆಲೋಚನೆಯ ಪ್ರಕಾರ ಎಲ್ಲವನ್ನೂ ಕುಮಾರನಲ್ಲಿ ನೆರವೇರಿಸಿದ್ದಾರೆ. ಕುಮಾರನಲ್ಲಿ ನೆರವೇರಿಸಿರೋದನ್ನು ಈ ಕಾಣುವ ಲೋಕದಲ್ಲಿ ಒಬ್ಬನ ಅನುಭವಿಸಬೇಕು ಅಂತ ಹೇಳಿ ಪವಿತ್ರಾತ್ಮನು ಅವನಲ್ಲಿ ಪ್ರಕಟವಾಗುವಾಗ ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿ ನೆರವೇರಿರೋದು ಕಾಣುವ ರೂಪದಲ್ಲಿ ಈ ಲೋಕದಲ್ಲಿ ಪ್ರಕಟವಾಗುವುದು. ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್. ಇವತ್ತು ಅನೇಕ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಈ ಫಾದರ್, ಸನ್, ಹೋಲಿ ಸ್ಪಿರಿಟ್, ಇದು ಯಾವ ರೀತಿ, ಇದು ಒಂದೇ ದೇವರು, ಒಂದೇ ಆತ್ಮ, ಆದರೆ 3 ಪರ್ಸನಾಲಿಟೀಸ್ ಅಂತ. ಇವತ್ತೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಸೂರ್ಯ ಇದೆ. ಈಗ ಸೂರ್ಯನನ್ನು ಯಾರು ಅಪ್ರೋಚ್ ಮಾಡೋಕ್ಕಾಗಲ್ಲ, ಆದರೆ ಸೂರ್ಯದ ಫಲವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವ ಇಲ್ವಾ? ಸೂರ್ಯವನ್ನು ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ ನಾವು. ಸೊ ಅದೇ ಫಾದರ್, ಅದೇ ತಂದೆ. ಆದರೆ ಸೂರ್ಯನು ನಮಗೆ ಏನು ಕೊಡ್ತಾ ಇದೆ? ಬೆಳಕು ಕೊಡ್ತಾ ಇದೆ. ಸೊ ಹಾಗಾದರೆ ಬೆಳಕಿಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾದರೆ ಅವರು ಎಂಥವರಾಗಿದ್ದಾರೆ ಎಂಬುದನ್ನು ಕಾಣುವ ರೂಪದಲ್ಲಿ ಪ್ರಕಟಪಡಿಸುವುದೇ ಬೆಳಕು. ಆ ಬೆಳಕು ಯೇಸು. ಸೊ ಜೀಸಸ್ ಯಾರಂದರೆ, ಯೇಸು ತಂದೆ ಎಂಥವರಾಗಿ ಕಾಣದೇ ಇರುವ ರೂಪದಲ್ಲಿ ಇದ್ದಾರೋ ಅವರನ್ನು ಕಾಣುವ ರೂಪದಲ್ಲಿ ತೋರಿಸುವವರೇ ಯೇಸು ಕ್ರಿಸ್ತ. ಈಗ ಸೂರ್ಯ ನನಗೆ ಅಲ್ಲೇ ಇದೆ, ಅದನ್ನು ನೋಡೋಕ್ಕಾಗಲ್ಲ. ಅದು ಹೇಗಿದೆ ಅಂತ ನೋಡಬೇಕಂದ್ರೆ ಆ ಬೆಳಕಿನಿಂದ ನಾವು ನೋಡಬೇಕು. ಬೆಳಕನ್ನು ನೋಡಿ ಸೂರ್ಯ ಇದೆ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ನಾವು ಯೇಸುವನ್ನು ನೋಡುವಾಗ ತಂದೆ ಎಂಥವರು ಅಂತ ನೋಡ್ತಾ ಇದ್ದೀವಿ. ಈಗ ಅದು ಬೆಳಕು ಮಾತ್ರ ಬರ್ತಾ ಇಲ್ಲ. ಸೂರ್ಯನಿಂದ ಬೆಳಕು ಮಾತ್ರ, ಬರೀ ಬೆಳಕು ಬರ್ತಾ ಇದೆಯಾ, ಅದರ ಜೊತೆ ಬಿಸಿನೂ ಬರ್ತಾ ಇದೆಯಾ? ಎಷ್ಟು ಜನ ಸೂರ್ಯನ ಬೆಳಕು ಬಿಸಿಲಲ್ಲಿ ನಿಂತಿದ್ದೀರಾ? ಇಟ್ ಇಸ್ ನಾಟ್ ಓನ್ಲಿ ಲೈಟ್, ಇಟ್ ಆಲ್ಸೋ ಗಿವ್ಸ್ ಹೀಟ್. ಆ ಹೀಟನ್ನ ಬಂದು ನೋಡೋಕ್ಕಾಗಲ್ಲ. ಬಿಸಿನ ನೋಡ್ತೀರಾ, ಬಿಸಿನ ಅನುಭವಿಸ್ತೀರಾ. ಈ ಅನುಭವಿಸುವ ಅನುಭವನೇ ಪವಿತ್ರಾತ್ಮನು. ಸೊ ಹಾಗಾದರೆ ತಂದೆಯ ಉದ್ದೇಶವನ್ನು ಯೇಸು ಕ್ರಿಸ್ತನಲ್ಲಿ ನೆರವೇರಿಸಿ, ಯೇಸು ಕ್ರಿಸ್ತನನ್ನು ನೋಡುವಾಗಲ್ಲ ತಂದೆಯನ್ನು ನೋಡ್ತಾ ಇದ್ದೀವಿ. ಆದರೆ ಯೇಸು ಕ್ರಿಸ್ತನಲ್ಲಿ ಇರುವುದನ್ನು ಅನುಭವಿಸ್ಬೇಕಂದ್ರೆ ಪವಿತ್ರಾತ್ಮನನ್ನು ನಾವು ಹೊಂದಿಕೊಂಡು ಆತನ ಮೂಲಕನೇ ಅದರ ಫಲವನ್ನು ಅನುಭವಿಸೋಕ್ಕೆ ಸಾಧ್ಯ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದರೆ ಯೇಸು, ಇವತ್ತು ಅನೇಕರಿಗೆ ಈ ಕನ್ಫ್ಯೂಷನ್ ಇದೆ. ತಂದೆ, ಕುಮಾರ, ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನನ, ಇಲ್ಲ ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನನ? ಎಲ್ಲ ಒಂದೇನೆ. ಯೇಸು ಒಬ್ಬರು ಅಂದರೆ ಯೇಸು ಒಬ್ಬರೇ ಅಲ್ಲ. ಯೇಸು ಅಂದರೆ ಅವರು ತಂದೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಯೇಸು ಇಲ್ಲಿ ಇರೋದೇ ಪವಿತ್ರಾತ್ಮನ ಮೂಲಕ ಅವ್ರು ಪ್ರಕಟಿಸ್ತಾ ಇದ್ದಾರೆ. ಹಾಗಾದರೆ ತಂದೆ, ಪವಿತ್ರಾತ್ಮನು, ಕ್ರಿಸ್ತನು ಎಲ್ಲ ಒಂದಾಗಿ ಇರುವುದರಿಂದ ನೀವು ಇನ್ ದ ನೇಮ್ ಆಫ್ ಜೀಸಸ್ ಅನ್ನುವಾಗ ಇಟ್ ಮೀನ್ಸ್ ಇನ್ ದ ನೇಮ್ ಆಫ್ ಫಾದರ್, ಸನ್ ಆ್ಯಂಡ್ ದ ಹೋಲಿ ಸ್ಪಿರಿಟ್ ಅಂತ ಅರ್ಥ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದರೆ ಇವತ್ತು ಯೇಸು ಅನ್ನೋದು ಶರೀರ, ಅದರಲ್ಲಿ ಇದ್ದದ್ದು ಕ್ರಿಸ್ತು ಅನ್ನೋದು ಯಾರು? ದ ಅನಾಯಿಂಟೆಡ್ ಒನ್. ಅದನ್ನೇ, ದಟ್ ಇಸ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್. ಅದಕ್ಕೆ ವಾಕ್ಯ ಈ ರೀತಿ ಹೇಳ್ತಾ ಇದೆ, ನಿಮ್ಮಲ್ಲಿ ಕ್ರಿಸ್ತುವಿನ ಆತ್ಮ ನಿಮ್ಮಲ್ಲಿ ಇಲ್ಲದೆ, ಅಂದರೆ ಕ್ರಿಸ್ತುವಿನ ಆತ್ಮ ಅಂದರೆ ಯಾರು? ಪವಿತ್ರಾತ್ಮನೇ. ಕುಮಾರನ ಆತ್ಮ ಅಂದರೆ ಯಾರು? ಪವಿತ್ರಾತ್ಮನೇ. ದೇವರ ಆತ್ಮ ಅಂದರೆ ಯಾರು? ಪವಿತ್ರಾತ್ಮನೇ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ದ ಸ್ಪಿರಿಟ್ ಆಫ್ ಗಾಡ್, ದೇವರ ಆತ್ಮ ಅಂತ ಹೇಳುವಾಗ ತಂದೆ, ಕುಮಾರನ ಆತ್ಮ ಅನ್ನುವಾಗ ಜೀಸಸ್ ಕ್ರೈಸ್ಟ್, ಆತ್ಮದ ಆತ್ಮ ಅಂದಾಗ ಹೋಲಿ ಸ್ಪಿರಿಟ್, ದ ಸ್ಪಿರಿಟ್ ಆಫ್ ದ ಸ್ಪಿರಿಟ್. ಅಂದರೆ ದೇವರು ಒಂದೇ ಆತ್ಮ, ಒಂದೇ ಡಿಫ್ರೆಂಟ್ ರೋಲ್ಸ್, ಡಿಫ್ರೆಂಟ್ ಬೇರೆ ಬೇರೆ ಪಾತ್ರಗಳು. ಸೊ ಹಾಗಾದರೆ ಈಗ ಇವತ್ತು ಪರ್ಟಿಕ್ಯುಲರ್ ಆಗಿ God breathes, life begins
ಅಂತ ಹೇಳಿದ್ರೆ, ದೇವರು ಜೀವ ಶ್ವಾಸವನ್ನು ರಿಲೀಸ್ ಮಾಡಿದಾಗ ಜೀವ ಉಂಟಾಗ್ತಾ ಇದೆ. ಇದು ಏನಿದು ಜೀವ ಶ್ವಾಸ? ಈಗ ನಾನು ಈ ರೀತಿ ಆರಂಭಿಸಿದೆ. 2 ಲೋಕ ಇದೆ, ಒಂದು ಆತ್ಮದ ಲೋಕ, ಒಂದು ಭೂಲೋಕ. ದೇವರ ಡಿಸೈನ್ ಆರಂಭದಿಂದನೇ ನೀವು ನೋಡಿದ್ರೆ, ಅವರು ಶರೀರ ಪ್ರಕಾರವಾಗಿರುವ ಕಾರ್ಯಗಳನ್ನು ಫಸ್ಟು ರೂಪಿಸಿ ಅದಾದ ಮೇಲೆ ಅದಕ್ಕೆ ಜೀವ ಕೊಡ್ತಾ ಇದ್ದಾರೆ. ಲೆಟ್ಸ್ ರೀಡ್ ದಿಸ್ ಸ್ಕ್ರಿಪ್ಚರ್. ಐಸೈಯಾ 42:5. ಇವಾಗ ಏನು ಪ್ರಿನ್ಸಿಪಲ್, ಆ ಡಿಸೈನ್, ದೇವರ ಡಿಸೈನ್ ಯಾವ ರೀತಿ ಅಂತ ನಿಮಗೆ ಅರ್ಥ ಆಗ್ಬಿಟ್ರೆ, ಆ ಡಿಸೈನ್ ಪ್ರಕಾರ ನಿಮ್ಮ ಲೈಫ್ ಇದೆಯಾ? ಆ ಡಿಸೈನ್ ಪ್ರಕಾರ ಈಗ ಇಲ್ಲ ಅಂದರೆ, ಆ ಡಿಸೈನ್ ಪ್ರಕಾರ ಅಲೈನ್ ಆದರೆ ಸಾಕು, ಎಲ್ಲ ನಿಮ್ಮ ಜೀವಿತದಲ್ಲಿ ಕ್ರಮವಾಗಿ, ಸರಿಯಾಗಿ, ಜಯವಾಗಿ ದೇವರ ಉದ್ದೇಶದ ಪ್ರಕಾರ ನಡೆಯುತ್ತೆ. ಏನ್ ಹೇಳ್ತಾ ಇದ್ರೆ, ಗಾಡ್ ದ ಲಾರ್ಡ್ ಕ್ರಿಯೇಟೆಡ್ ದ ಹೆವೆನ್ಸ್ ಅಂಡ್ ಸ್ಟ್ರೆಚ್ ದೆಮ್ ಔಟ್. ಹಿ ಕ್ರಿಯೇಟೆಡ್ ದ ಅರ್ತ್ ಅಂಡ್ ಎವ್ರಿಥಿಂಗ್ ಇನ್ ಇಟ್. ಭೂಮಿಯನ್ನು, ಭೂಮಿಯಲ್ಲಿ ಇರುವುದನ್ನು ಎಲ್ಲವನ್ನು ಉಂಟು ಮಾಡಿದ್ರು. ಹಿ ಗಿವ್ಸ್ ಬ್ರೆತ್ ಟು ಎವ್ರಿ ಒನ್. ಅವರು ಎಲ್ಲರಿಗೂ ಜೀವ ಶ್ವಾಸವನ್ನು ಕೊಡ್ತಾ ಇದ್ದಾರಂತೆ. ಲೈಫ್ ಟು ಎವ್ರಿ ಒನ್ ಹೂ ವಾಕ್ಸ್ ದಿ ಅರ್ತ್. ಅಂದ್ರೆ ಭೂಮಿಯಲ್ಲಿರುವ ಪ್ರತಿಯೊಂದಕ್ಕೂ ಅವರು ಜೀವ ಕೊಡ್ತಾ ಇದ್ದಾರಂತೆ. ಹಾಗಾದ್ರೆ ಏನರ್ಥ? ದರ್ ಇಸ್ 2 ಸ್ಟೆಪ್ ಇನ್ ದಿಸ್ ಪ್ರಾಸೆಸ್. ಡಿಸೈನ್ ಅಲ್ಲಿ 2 ಸ್ಟೆಪ್ ಇದೆ. ಒಂದು, ದೇವರು ರೂಪಿಸುವುದು, ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡೋದು. ಇನ್ನೊಂದು, ಆ ಸ್ಟ್ರಕ್ಚರ್ ಅನ್ನ ಜೀವದಿಂದ ತುಂಬಿಸುವುದು. ದೇವರ ಡಿಸೈನ್ ಅಲ್ಲಿ 2 ಸ್ಟೆಪ್ ಪ್ರಾಸೆಸ್ ಏನಂದ್ರೆ, ಗಾಡ್ ಫಾರ್ಮ್ಸ್, ದೇವರು ರೂಪಿಸಿ ಸೃಷ್ಟಿಸುತ್ತಾರೆ. ದೆನ್ ಗಾಡ್ ಫಿಲ್ಸ್, ಆ ಸೃಷ್ಟಿಯಲ್ಲಿ ದೇವರು ಜೀವವನ್ನು ತುಂಬಿಸುತ್ತಾರೆ. ಸೊ ಈಗ 2 ಸ್ಟೆಪ್ ಪ್ರಾಸೆಸ್ ಅಲ್ಲಿ ಯಾಕೆ ಈ ರೀತಿ 2 ಸ್ಟೆಪ್ ಅನ್ನೋದು ಸೆಕೆಂಡ್ ಪಾರ್ಟ್. ಸೊ ಈಗ ದೇವರು ರೂಪಿಸ್ತಾರೆ, ರೂಪಿಸಿದ ಮೇಲೆನೆ ಅವರು ತುಂಬಿಸ್ತಾರೆ ಅನ್ನುವ ಆ ಡೀಟೇಲ್ಸ್ ಈಗ ನಾನು ಹೇಳುವಾಗ ನಿಮ್ಗೆ ಅರ್ಥ ಆಗುತ್ತೆ. ನೀವು ದೇವರು ಯಾವ ಉದ್ದೇಶಕ್ಕೋಸ್ಕರ, ಯಾವ ರೀತಿ ನಿಮ್ಮನ್ನು ಸೃಷ್ಟಿಸಿ, ನಿಮ್ಮ ಶರೀರದ ಮೂಲಕ ದೇವರ ಉದ್ದೇಶ ಏನು, ನೀವೇನು ಆಕ್ಚುಲಿ ಅನುಭವಿಸ್ಬೇಕಾಗಿದೆ, ನೀವು ಯಾಕೆ ಇವತ್ತು ಮಾಡ್ತಾ ಇರುವ ಕಾರ್ಯಗಳು ಸರಿ ಹೋಗ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ ಕಾರಣದ ದೇವರ ಡಿಸೈನ್ ಪ್ರಕಾರ ಇಲ್ಲದೇ ಇರೋ ಕಾರಣನ, ನಿಮಗೆ ಬೇರೆ ಯಾವುದೋ ಕಾರ್ಯವನ್ನು ಪ್ರಕಟಿಸಕ್ಕೆ ಇದ್ರು ಆದ್ರೆ ನೀವು ಬೇರೆ ಡೈರೆಕ್ಷನ್ ಅಲ್ಲಿ ಇದ್ದೀರಾ ಅನ್ನುವುದೆಲ್ಲ ಇವತ್ತು ನೀವು ನಿಮ್ಮನ್ನು ನೀವೇ ಅನಲೈಸ್ ಮಾಡೋ ಗೊತ್ತಾಗ್ಬಿಡುತ್ತೆ, ನೀವು ದೇವರ ಡಿಸೈನ್ ಪ್ರಕಾರ ಇದ್ದೀರಾ ಇಲ್ವಾ ಅಂತ. ಅದರಿಂದ ಎಲ್ಲ ತುಂಬಾ ಗಮನದಿಂದ ಕೇಳಿ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಸ್ಕ್ರಿಪ್ಚರ್. ಫಸ್ಟ್ ಡಿಸೈನ್, ದೇವರು ರೂಪಿಸಿ ಆಮೇಲೆ ತುಂಬಿಸುವುದು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಜೆನೆಸಿಸ್ 2:7. ಸೊ ಇಲ್ಲಿ ಕೂಡ ನೋಡಿ, ಫಸ್ಟ್ ಪ್ರಿನ್ಸಿಪಲ್ ಅಲ್ಲೇ ಮನುಷ್ಯನನ್ನು ಅಂದ್ರೆ ಶರೀರ ಪ್ರಕಾರವಾಗಿ ಅದನ್ನ ರೂಪಿಸಿ, ಎಲ್ಲಿ ತನಕ ಸ್ಟ್ರಕ್ಚರ್ ಕೊಟ್ರೋ, ಅದಕ್ಕೊಂದು ರೂಪವನ್ನು ಕೊಟ್ರೋ, ಸೃಷ್ಟಿಸಿದ್ರೋ, ತಕ್ಷಣ ಅದಕ್ಕೆ ಜೀವ ಉಂಟಾಗಿಲ್ಲ. ಅದು ಒಂದು ಆಬ್ಜೆಕ್ಟ್, ಒಂದು ವಸ್ತು ತರ ಇದೆ. ಅದನ್ನ ರೂಪಿಸಿದ ಮೇಲೆ, ಅದಾದ ಮೇಲೆ ಅವರು ಜೀವ ಶ್ವಾಸವನ್ನು ಊದಿದರು ಅಂತ ಇದೆ. ಸೊ ಹಾಗಾದ್ರೆ ಫಸ್ಟ್ ರೂಪಿಸಿ ಆಮೇಲೆ ಅವರು ಜೀವ ಶ್ವಾಸವನ್ನು ಊದಿದರು. ಸೊ ಈಗ ಈ ನಿಯಮಗಳಲ್ಲಿ ಒಂದಿಷ್ಟು ಕಾರ್ಯಗಳನ್ನ ಹೇಳುವಾಗ ತುಂಬಾ ಗಮನದಿಂದ ಕೇಳ್ಕೊಂಡ್ ಬನ್ನಿ. ರೂಪಿಸುವುದು ಅಂದ್ರೆ ಏನದು? ಸೃಷ್ಟಿ ಅನ್ನೋದು ಅದು ಶರೀರವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಪಾತ್ರೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲ ಒಂದು ಸ್ಟ್ರಕ್ಚರ್. ಈಗ ಒಂದನ್ನ ತುಂಬಿಸ್ಬೇಕು ಅಂತ ಹೇಳಿದ್ರೆ, ಇದು ಅದಕ್ಕೆ ತುಂಬಿಸುವ ಪ್ರಕಾರ ಸ್ಟ್ರಕ್ಚರ್ ಇರಬೇಕು, ಹೌದಾ ಅಲ್ವಾ? ಸೊ ಈಗ ಒಂದು ಬಕೆಟ್ ಅಲ್ಲಿ ನೀರು ಇಡಬೇಕು. ಜಲ್ಲಡೆ ತರ ಇರುವ ಪಾತ್ರೆಯಲ್ಲಿ ನೀರು ತುಂಬಿಸೋಕ್ಕಾಗುತ್ತಾ? ಹಾಗಾದ್ರೆ ಏನರ್ಥ? ನೀವು ಈಗ ನೀರು ತಗೊಂಡ್ಬರ್ಬೇಕು ಅಂದ್ರೆ ನೀರನ್ನು ಹಿಡ್ಕೊಳ್ಳುವ ರೀತಿಯಲ್ಲಿ ಸ್ಟ್ರಕ್ಚರ್ ಇರಬೇಕು. ಈಗ ಸ್ಟ್ರಕ್ಚರ್, ಆ ಪಾತ್ರೆ ಇಲ್ಲದೆ ನೀರು ಕೂಡ ನೀವು ಎತ್ಕೊಂಡ್ ಬರಕ್ಕಾಗಲ್ಲ. ನೀರಿಲ್ಲದೆ ಪಾತ್ರೆ ಮಾತ್ರ ಇದ್ರೂ ಏನು ಪ್ರಯೋಜನ ಇಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಾಗಾದ್ರೆ ನಿಮಗೆ ನೀರನ್ನು ನೀವು ನೀರನ್ನು ಕುಡಿಯಬೇಕು ಅಂತ ಹೇಳಿದ್ರೆ ನೀರು ಇರಬೇಕು, ಅದನ್ನ ಹಿಡ್ಕೊಳ್ಳುವ ರೀತಿಯಲ್ಲಿ ಇರಬೇಕು ಪಾತ್ರೆ ಕೂಡ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಇಲ್ಲಿ ದೇವರು ಇದನ್ನ ಈ ಫಸ್ಟ್ ಸ್ಟೆಪ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆದಿಕಾಂಡ 1:2 ಏನ್ ಹೇಳ್ತಾ ಇದೆ? ಭೂಮಿಯು ಕ್ರಮವಿಲ್ಲದೆ ಬರಿದಾಗಿ ಇತ್ತು. ಹಂಗಂದ್ರೆ ಅವರು ಅದನ್ನ ತುಂಬಿಸುವುದಕ್ಕೆ ಆ ಸ್ಟ್ರಕ್ಚರ್ ಸರಿ ಇರಲಿಲ್ಲ.
ಅವರ ಮಹಿಮೆ, ಅವರ ಕಾರ್ಯಗಳು ಕ್ರಮವಾಗಿ ಅದರಲ್ಲಿ ತುಂಬಿಸುವುದಕ್ಕೆ ಅದಕ್ಕೆ ಇರಬೇಕಾಗಿರುವ ಶೇಪಲ್ಲಿ, ಇರಬೇಕಾಗಿರುವ ರೂಪದಲ್ಲಿ ಭೂಮಿ ಇರಲಿಲ್ಲ. ಅದರಿಂದಾನೇ ಅದನ್ನು ತುಂಬಿಸಕ್ಕಾಗ್ಲಿಲ್ಲ. ಹಾಗಾದ್ರೆ ಅವರು ತುಂಬಿಸ್ಬೇಕಂದ್ರೆ ತುಂಬಿಸೋದಕ್ಕೆ ಅದನ್ನ ಹಿಡ್ಕೊಳ್ಳು, ಅದನ್ನ ಹೊಂದಿಕೊಂಡು ಅದರ ಫಲವನ್ನು ಕೊಡುವಂತೆ ಫಸ್ಟ್ ಸ್ಟ್ರಕ್ಚರ್ ಸರಿಯಾಗಿರ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ದೇವರು ಯಾವಾಗ್ಲೂ ವಾಟ್ ಇಸ್ ದಟ್ ಸ್ಟ್ರಕ್ಚರ್ ರೆಪ್ರೆಸೆಂಟ್ ಅಂತ ಹೇಳಿದ್ರೆ, ಇಟ್ ರೆಪ್ರೆಸೆಂಟ್ಸ್ ಡಿವೈನ್ ಆರ್ಡರ್. ಡಿವೈನ್ ಆರ್ಡರ್ ಅಂದ್ರೆ ದೈವಿಕ ನಿಯಮ, ದೈವಿಕ ಕ್ರಮ. ದೈವಿಕದ ಕ್ರಮ ಅಂದ್ರೆ ಏನರ್ಥ? ದೇವರು ಒಂದು ನಿಯಮವನ್ನು, ಒಂದು ಪ್ರಿನ್ಸಿಪಲ್ಸ್ ಅನ್ನು ಈ ರೀತಿಯಾಗಿ ಇಟ್ಟಿದ್ದಾರೆ. ಅದರ ಪ್ರಕಾರ ಇರುವಾಗ ಮಾತ್ರನೇ ಅವರ ಕಾರ್ಯಗಳನ್ನ ಅಲ್ಲಿ ಪ್ರಕಟಿಸಕ್ ಸಾಧ್ಯ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ಭೂಮಿ ಬರಿದಾಗಿ ಇತ್ತು, ಅದು ಕ್ರಮವಿಲ್ಲದೆ ಇತ್ತು. ಆದರೆ ಫಸ್ಟ್ ಕ್ರಮವಾಗಿರ್ಬೇಕು. ಅದನ್ನ ಆತನ ಮಹಿಮೆಯನ್ನು ತುಂಬಿಸುವ ರೀತಿಯಲ್ಲಿ, ಅದು ಪಾತ್ರೆ ಹಿಡ್ಕೊಳ್ಳೋ ರೀತಿಯಲ್ಲಿ ಇರಬೇಕು. ಇಲ್ಲಾಂದ್ರೆ ಜಲಡೆಯ ತರ ಹೋಲ್ಸ್ ಇರುವ ಬಕೆಟ್ ಅಲ್ಲಿ ನೀರು ಹಾಕಿದ್ರೆ ಏನಾಗುತ್ತೆ? ನೀರು ಬಕೆಟ್ ಅಲ್ಲಿ ಇರೋದಿಲ್ಲ. ಸೊ ಅದೇ ಇದರ ಅರ್ಥ. ಸೊ ಹಾಗಾದ್ರೆ ವಾಟ್ ಇಸ್ ದಟ್ ಹಿ ಫೀಲ್ಸ್? ಈಗ ನಮ್ಮನ್ನು ಕೂಡ ದೇವರು ಅವರ ಮಹಿಮೆಯನ್ನು ತುಂಬಿಸುವ ರೀತಿಯಲ್ಲಿ ನಮ್ಮ ರೂಪ ಇರಬೇಕು. ಈಗ ಇದರಲ್ಲಿ ಒಂದು ಬರೋ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡುವ ಒಂದು ಪಾಯಿಂಟ್ ಈಗಲೇ ಹೇಳ್ತೀನಿ. ನಾನು ಹೇಳ್ತಾ ಬರುವ ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾವುದು ಶರೀರದ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ಆತ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನುವ ಕಾನ್ಶಿಯಸ್ನೆಸ್ ಅಲ್ಲಿ ಇರಿ. ಈಗ ದೇವರ ಬಕೆಟ್ ತೂತಾಗಿದ್ರೆ ನೀರ್ ಹಾಕಿದ್ರು ಏನಾಗುತ್ತೆ? ಇದು ನಿಲ್ಲೋದಿಲ್ಲ. ಹಾಗಾದ್ರೆ ಏನರ್ಥ? ಸೊ ಈಗ ಹೇಳುವಾಗ, ಈಗ ಈ ಶರೀರವನ್ನು ದೇವರನ್ನು ಹೊಂದಿಕೊಳ್ಳುವ ರೀತಿಯಲ್ಲಿ ಈ ಸ್ಟ್ರಕ್ಚರ್ ಇರಬೇಕು. ಸೊ ದೇವರು ಆ ರೀತಿನೇ ಈ ಶರೀರವನ್ನು ರೂಪಿಸಿದ ಮೇಲೆ ಅವರು ಜೀವ ಶ್ವಾಸವನ್ನು ಊದಿದರು. ಹಾಗಾದ್ರೆ ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ, ಸೃಷ್ಟಿಸಿದಾಗ, ಅವರ ಕ್ರಮವಾಗಿ ಸರಿಯಾಗಿ ಎಲ್ಲ ಅವರ ಮಹಿಮೆ ಅಲ್ಲಿ ವಾಸ ಮಾಡುವ ಹಾಗೆ, ಅವರೇ ಒಳಗಡೆ ವಾಸ ಮಾಡುವ ಹಾಗೆ ಕ್ರಮವಾಗಿ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡಿದ್ರು. ಸೊ ಅವನನ್ನು ಉಂಟು ಮಾಡಿದ ಮೇಲೆನೆ ಇಲ್ಲಿ ಜೀವ ಶ್ವಾಸವನ್ನು ಊದಿದ್ರು. ನೀವು ಇವತ್ತು ಶರೀರ ಬಲದಿಂದ ನೀವು ಏನ್ ಬೇಕಾದ್ರೆ ನೀವು ಮಾಡ್ಬಿಡ್ಬೋದು. ಆದ್ರೆ ನೀವು ಮಾಡುವ ಕಾರ್ಯ ಸಫಲವಾಗಬೇಕು, ನೀವು ಮಾಡುವ ಕಾರ್ಯ ಜಯವಾಗಬೇಕು, ನೀವು ಮಾಡುವ ಕಾರ್ಯ ಲಾಭವಾಗಿರ್ಬೇಕು, ನೀವು ಮಾಡುವ ಕಾರ್ಯ ಜಯವಾಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಜೀವ ಶ್ವಾಸ ಇರಲೇಬೇಕು. ಹಾಗಾದ್ರೆ ಏನು ಅರ್ಥ ಆದದ್ದು? ಇವತ್ತು ಯಾಕೆ ಮನೆ ಕಟ್ತಾ ಇದ್ದಾರೆ, ಆದ್ರೆ ಮನೆಯಲ್ಲಿ ನೆಮ್ಮದಿಯಾಗಿರಕ್ಕಾಗ್ತಾ ಇಲ್ಲ? ಮದುವೆ ಆಗ್ತಾ ಇದ್ದಾರೆ, ಮಗು ಆಗ್ತಾ ಇಲ್ಲ. ಇಲ್ಲ ಮದುವೆ ಆಗಿ ಮಕ್ಕಳಾಗ್ತಾ ಇದ್ದಾರೆ, ಮಕ್ಕಳ ಜೀವನ ಚೆನ್ನಾಗಿಲ್ಲ. ಕೆಲಸ ಒಂದು ಚೆನ್ನಾಗಿ ಹುಡ್ಕೊಂತಾರೆ, ಆದ್ರೆ ಕೆಲಸದಲ್ಲಿ ಸಮಸ್ಯೆಗಳಿದೆ. ವ್ಯಾಪಾರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಆದ್ರೆ ಲಾಭ ಇಲ್ಲ. ಇದೆಲ್ಲ ಏನು? ಸ್ಟ್ರಕ್ಚರ್ ಕರೆಕ್ಟಾಗಿ ನಮ್ಮ ಶರೀರ ಬಲದಿಂದ ಎಬ್ಬರಿಸ್ಬಿಡ್ತೀವಿ, ಆದ್ರೆ ಅಲ್ಲಿ ಜೀವ ಶ್ವಾಸ ಇಲ್ಲದೆ ಇರುವ ಕಾರಣ ಅದರ ಫಲವನ್ನು, ಜಯವನ್ನು ತೃಪ್ತಿಯಾಗಿ ನಾವು ಅನುಭವಿಸ್ತಾ ಇಲ್ಲ. ಆ ಜೀವ ಶ್ವಾಸ ಏನು ಅಂತ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಸೊ ಫಸ್ಟ್ ಸ್ಟೆಪ್ ಇಸ್ ಟು ಫಾರ್ಮ್ ದ ಮ್ಯಾನ್. ಮನುಷ್ಯನನ್ನು ರೂಪಿಸಿ, ಅವನನ್ನು ಸೃಷ್ಟಿಸಿ, ಮಣ್ಣಿನಿಂದ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಕೊಟ್ಬಿಟ್ಟು he breathed the breath of life. He breathed the breath of life. ಎಲ್ಲರೂ ಹೇಳಿ, ದೇವರು ಜೀವ ಶ್ವಾಸವನ್ನು ಊದಿದರು. ಎಲ್ಲ ಜೋರಾಗಿ ಹೇಳಿ, ದೇವರು ಜೀವ ಶ್ವಾಸವನ್ನು ಊದಿದರು. ಈಗ ಆ ಜೀವ ಶ್ವಾಸ ಏನು ಅನ್ನೋದು ಹೇಳ್ತೀವಿ. ಈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡುವಾಗ, ಹಿಂದೆ ಬರುವಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ದೇವರು ಕೂಡ ಈ ರೀತಿ ಡಿಸೈನ್ ಮಾಡಿದ್ರು ಅಂತ. ಜೀವ ಶ್ವಾಸ, ದ ಬ್ರೆತ್ ಆಫ್ ಲೈಫ್. ಬ್ರೆತ್ ಅನ್ನೋದು ಹೀಬ್ರೂ ಭಾಷೆಯಲ್ಲಿ ರುವಾಕ್. ರುವಾಕ್ ಅಂದ್ರೆ ಸ್ಪಿರಿಟ್. ಅಂಡ್ ದಟ್ ಸ್ಪಿರಿಟ್, ಆದಿಯಲ್ಲಿ ಆ ಆತ್ಮ, ಬ್ರೆತ್ ಅನ್ನೋದು ಏನಂತ ಹೇಳಿದ್ರೆ ವಿಂಡ್, ರುವಾಕ್ ಗಾಳಿ ಇಲ್ಲ ಆತ್ಮ. ಸೊ ಈಗ ಆ ಆತ್ಮ ಒರಿಜಿನಲ್ ಫಾರ್ಮ್ ಯಾವುದಂದ್ರೆ ವಾಕ್ಯ, ಸ್ಪಿರಿಟ್. ದ ಒರಿಜಿನಲ್ ಫಾರ್ಮ್ ಆಫ್ ದ ಸ್ಪಿರಿಟ್ ಇಸ್ ವರ್ಡ್, ಅಂಡ್ ದಟ್ ವರ್ಡ್ ಇಸ್ ಜೀಸಸ್. ಆ ವಾಕ್ಯವೇ ಯೇಸು. ಹಾಗಾದ್ರೆ ಈಗ ಜೀವ ಶ್ವಾಸ ಒಳಗಡೆ ಹೋಯ್ತು ಅಂತ ಹೋದಾಗ ಯಾರು ಒಳಗಡೆ ಹೋಗಿದ್ದು?
ಯೇಸು ಒಳಗಡೆ ಹೋಗದೆ ಯಾವುದಕ್ಕೂ ಜೀವ ಉಂಟಾಗಕ್ಕೆ ಸಾಧ್ಯವಿಲ್ಲ. ದಿಸ್ ಇಸ್ ವಾಟ್ ಐಸೈಯಾ 42:5 says. 42:5 ಏನ್ ಓದಿದ್ವಿ ಅಂದ್ರೆ, ದೇವರು ಎಲ್ಲವನ್ನು ಸೃಷ್ಟಿಸಿ, ಎಲ್ಲವನ್ನು ರೂಪಿಸಿ, ಎಲ್ಲದಕ್ಕೂ ಕಾಣುವ ರೂಪದಲ್ಲಿ ಅದನ್ನ ಉಂಟು ಮಾಡಿ ಅದಕ್ಕೆ ಜೀವ ಉಂಟಾಗಿಲ್ಲ. ಯಾಕೆ ಜೀವ ಉಂಟಾಗಿಲ್ಲ ಅಂದ್ರೆ, ಜೀವ ಶ್ವಾಸ ಎಂಬುವ ಯೇಸು ಒಳಗಡೆ ಹೋದಾಗ ಮಾತ್ರನೇ ಅದಕ್ಕೆ ಜೀವ ಉಂಟಾಗುವುದು. Receive it in the mighty name of Jesus. The breath of life is none other than Jesus Christ. ಅವರೇ ಜೀವ. That is why he says, I am the way, the truth and the life. ನಾನೇ ಸತ್ಯವು, ಮಾರ್ಗವು, ಜೀವವಾಗಿದ್ದೀನಿ. ನನ್ನ ಮಾರ್ಗ ಅನ್ನೋದು ನಾನು ಯಾರಂತ ನೀನು ಅರಿತ್ರೇನೆ ಆ ದಾರಿಯಲ್ಲಿ ನಡೆಯಕ್ ಸಾಧ್ಯ. ನೀನು ಆ ದಾರಿಯಲ್ಲಿ ನಡೆದ್ರೇನೆ ಸತ್ಯ ಎಂಬ ನನ್ನನ್ನೇ ನೀನು ನೋಡಕ್ ಸಾಧ್ಯ. ನನ್ನನ್ನು ನೋಡಿದ್ರೇನೆ ಜೀವನೇ ನಾನು ಅಂತ ನೀನು ತಿಳಿದು ನಿನಗೆ ಜೀವ ಉಂಟಾಗುವುದು. ನಿನ್ನ ಕೆಲಸದಲ್ಲಿ ಜೀವ ಉಂಟಾಗುವುದು, ನಿನ್ನ ಬಿಸ್ನೆಸ್ ಅಲ್ಲಿ ಜೀವ ಉಂಟಾಗುವುದು, ನಿನ್ನ ಶರೀರದಲ್ಲಿ ಜೀವ ಉಂಟಾಗುವುದು, ಕುಟುಂಬದಲ್ಲಿ ಜೀವ ಉಂಟಾಗುವುದು, ಮದುವೆಯಲ್ಲಿ ಜೀವ ಉಂಟಾಗುವುದು. ವಿದೌಟ್ ದ ಪ್ರೆಸೆನ್ಸ್ ಆಫ್ ಜೀಸಸ್, ಯೇಸುವಿನ ಪ್ರಸನ್ನತೆ ಇಲ್ಲದೆ ಅದು ಮರಣ. ಇದನ್ನೇ ನಾನು ಆರಂಭದಲ್ಲಿ ಹೇಳಿದೆ. ಪಾಪ ಅಂದ್ರೆ ಏನು? ಪಾಪದ ಸಂಬಳ ಮರಣ. ಪಾಪ ಅಂದ್ರೆ ಏನು? ಯಾವ ಶರೀರದಲ್ಲಿ ಯೇಸು ವಾಸ ಮಾಡ್ತಾ ಇದ್ದಾರೋ ಅದು ಜೀವ ಉಂಟು, ಯಾವ ಶರೀರದಲ್ಲಿ ಯೇಸು ಇಲ್ಲವೋ ಅದು ಮರಣದ ಪರಿಸ್ಥಿತಿ, ಪಾಪ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯೋಬನು ಈ ರೀತಿ ಹೇಳ್ದ 33:4 ದೇವರ ಆತ್ಮ ನನ್ನನ್ನು ರೂಪಿಸಿತು, ಆದ್ರೆ ನನಗೆ ಜೀವ ಶ್ವಾಸ, ನನಗೆ ಜೀವ ಕೊಡ್ತು. ಯಾರಲ್ಲಿ ಕ್ರಿಸ್ತನ ಆತ್ಮ ಇಲ್ಲವೋ ಅವನ ಕ್ರಿಸ್ತನಿಗೆ ಸೇರಿದವನೇ ಅಲ್ಲ. ಅಂದ್ರೆ ಏನರ್ಥ? ನಿಮ್ಮಲ್ಲಿ ನೀವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಕ್ರಿಸ್ತನ ಆತ್ಮ ಎಂಬುದು ಪವಿತ್ರಾತ್ಮನ ನಿನ್ನ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀನು ಬರೀ ಒಂದು ಸೃಷ್ಟಿ, ನೀನು ಬರೀ ಒಂದು ರೂಪ, ನೀನು ಒಂದು ವಿಸಿಬಲ್ ಆಬ್ಜೆಕ್ಟ್ ಅಷ್ಟೇ. ಆದ್ರೆ ನಿನ್ನಲ್ಲಿ ಜೀವ ಇಲ್ಲ ಅಂತ ಅರ್ಥ. ಅದಕ್ಕೆ ಜೀವ ಇಲ್ಲದೆ ಇರುವುದು ಯಾವುದು ಕ್ರಿಸ್ತನಿಗೆ ಸೇರಿದ ಅಲ್ಲ. ಕ್ರಿಸ್ತನ ಆತ್ಮ, ದ ಸ್ಪಿರಿಟ್ ಆಫ್ ಕ್ರೈಸ್ಟ್ ಇಸ್ ಹೋಲಿ ಸ್ಪಿರಿಟ್ ಹಿಮ್ಸೆಲ್ಫ್. ಪವಿತ್ರಾತ್ಮನು ಯಾವಾಗ ನಮ್ಮಲ್ಲಿ ಇದ್ದಾರೋ ಅವಾಗ ಜೀವ ಇದೆ ಅಂತ ಹೇಳಿದ್ರೆ ಯೇಸು ಇದ್ದಾರೆ. ಯೇಸು ಇದ್ರೆ ಯಾವುದು ಮರಣದ ಪರಿಸ್ಥಿತಿಯಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಜೀವ ಉಂಟಾಗಿ ಅದರ ಫಲವನ್ನು ಅದು ಕೊಡಲೇಬೇಕು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದೆ. ರಿಸೀವರ್ ಇನ್ ದ ನೇಮ್ ಆಫ್ ಜೀಸಸ್. ಇದನ್ನ ಯಾವುದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಇವತ್ತು ವಿಧವಾದ ಮೊಬೈಲ್ ಫೋನ್ ಎಲ್ಲ ಬರ್ತಾ ಇದೆ. ಮೊಬೈಲ್ ಫೋನ್ ಎಷ್ಟು ಸೈಜ್ ಅಲ್ಲಿ, ಎಷ್ಟು ಸುಂದರವಾಗಿ, ಎಂತ ಫೀಚರ್ಸ್ ಏನೇ ಇರ್ಲಿ, ಏನಿಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಅದು ಪವರ್ ಇಲ್ಲ ಅಂದ್ರೆ ಕೆಲಸ ಮಾಡೋದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ಈಗ ಈ ಪವರ್ ಇದು ಇವತ್ತು ನಾವು ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಚೆನ್ನಾಗಿದೆಯೋ ಅದ್ರ ಮೇಲೆ ಇದೆ ಪ್ರೈಸಿಂಗ್ ಕೂಡ, ಅಲ್ವಾ? ಹೌದಾ ಇಲ್ವಾ? ಸೊ ಹಾಗಾದ್ರೆ ನೀವು ಎಷ್ಟು ರೂಪಿಸಿ, ಎಷ್ಟು ಸುಂದರವಾಗಿ, ಎಷ್ಟು ದೊಡ್ಡದಾಗಿ ಏನ್ ಫೀಚರ್ಸ್ ಏನಿದ್ರು ಅದು ಉಪಯೋಗಿಸ್ಬೇಕಂದ್ರೆ ಅದಕ್ಕೆ ಜೀವ ಬೇಕು. ಆ ಜೀವನೇ ಪವರ್ ಸೋರ್ಸ್. ಅದಕ್ಕೆ ಪವರ್ ಇಲ್ಲ ಅಂತ ಹೇಳಿದ್ರೆ ಅದು ಕೆಲಸ ಮಾಡೋದಿಲ್ಲ. ಅದರಂತೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜೀವಿತದಲ್ಲಿ ನೀವು ಅನ್ಕೊಂಡಿರುವ ಕಾರ್ಯಗಳು ನಡೀತಾ ಇಲ್ಲ, ಎಲ್ಲ ನೆಗೆಟಿವ್ ಆಗಿದೆ, ಬರೀ ಇಲ್ಲ ನಷ್ಟ, ಬರೀ ಸೋಲು, ಬರೀ ಇಕ್ಕಟ್ಟಾದ ಪರಿಸ್ಥಿತಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಬರೀ ಸ್ಟ್ರಕ್ಚರ್ ಇದು ಅಷ್ಟೇ ಇದೆ. ಸ್ಟ್ರಕ್ಚರ್ ಒಳಗಡೆ ಜೀವ ಶ್ವಾಸ ಎಂಬುವ ಯೇಸು ವಾಸ ಮಾಡ್ತಾ ಇಲ್ಲ. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ದಿನಗಳಲ್ಲಿ ದೇವರು ಈ ಸತ್ಯವನ್ನು ಕೇಳಿದಾಗ ಈ ಸತ್ಯದ ಆತ್ಮ ನಿಮ್ಮಲ್ಲಿ ಬೇರೂರ್ಲಿ. ಈ ಸತ್ಯದ ವಾಕ್ಯ ಆತ್ಮವಾಗಿಯೂ ಜೀವವಾಗಿಯೂ ನಿಮ್ಮಲ್ಲಿ ಸೆಟಲ್ ಆಗ್ಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಇವತ್ತು ದೇವರ ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ನಡಿದೇ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ನೀವು ವಾಕ್ಯದವನ್ನು ಕೇಳಿ ನಿಮಗೆ ವಾಕ್ಯ ಆತ್ಮವಾಗಿ ಒಂದಾಗಿಲ್ಲ. ಹಾಗಾದ್ರೆ ಏನರ್ಥ? ಸ್ಟ್ರಕ್ಚರ್ ಇದೆ, ರೂಪ ಇದೆ, ಸೃಷ್ಟಿಸಲ್ಪಟ್ಟಿದ್ದೀರಾ, ಆದ್ರೆ ಜೀವ ಶ್ವಾಸ ಎಂಬುವ ಯೇಸು, ವಾಕ್ಯವಾಗಿರುವ ಯೇಸು ಒಳಗಡೆ ಬರಕ್ಕಾಗದೇ ಇರುವ ತಡೆಗಳಿದೆ. ಇವತ್ತು ರಿಲಿಜಿಯಸ್ ಆಗಿ ಮಾಡ್ತಾ ಇದಾರಲ್ಲ, ಧಾರ್ಮಿಕವಾಗಿ ಮಾಡ್ತಾ ಇದಾರಲ್ಲ, ಕರೆಕ್ಟ್ ಸಂಡೇ ಎದ್ದು 5 ಗಂಟೆ ಆದ್ರೆ ಚರ್ಚೆಗೆ ಹೋಗ್ಬಿಡ್ಬೇಕು, ಕರೆಕ್ಟಾಗಿ ಕಾಣಿಕೆ ಕೊಟ್ಬಿಡ್ಬೇಕು, ಕರೆಕ್ಟಾಗಿ ಅದೆಲ್ಲ ಮಾಡ್ಬಿಟ್ರೆ ನಾನು ಕರ್ತವ್ಯ ಕರೆಕ್ಟಾಗಿ ಮಾಡ್ಬಿಟ್ಟಪ್ಪ, ಅದು ಧಾರ್ಮಿಕ. ನಾನು ಮಾಡ್ಬೇಕಾಗಿರೋದು ಕರೆಕ್ಟಾಗಿ ಮಾಡ್ಬಿಡ್ತೀನಿ ಅನ್ನೋದು ರಿಲಿಜಿಯಸ್ ಆಕ್ಟ್.
ಆದ್ರೆ ದೇವರು ಯಾವಾಗ ನೀವು ನಿಮ್ಮನ್ನು ರೂಪಿಸಿ ನಿಮ್ಮ ಒಳಗಡೆ ಜೀವ ಶ್ವಾಸ ಎಂಬ ಯೇಸು ಬಂದು ವಾಸ ಮಾಡುವಾಗ ಅಲ್ಲಿ ಬಂದು ಧಾರ್ಮಿಕವಾಗಿ ಮಾಡುವ ಕಾರ್ಯವಾಗಿರಲ್ಲ, ಅದು ನಿಮಗೂ ತಂದೆ ಆದ ದೇವರಿಗಿರುವ ಸಂಬಂಧವಾಗಿರುತ್ತೆ, ಅನ್ಯೋನ್ಯತವಾಗಿರುತ್ತೆ, ಐಕ್ಯತೆಯಾಗಿರುತ್ತೆ, ಪ್ರೀತಿಯಾಗಿರುತ್ತೆ, ಹೊಂದಾಣಿಕೆಯನ್ನು ತೋರಿಸ್ತಾ ಇದೆ. ದಿಸ್ ಇಸ್ ದ ಲವ್ ಬಿಟ್ವೀನ್ ಯು ಅಂಡ್ ಫಾದರ್ ಗಾಡ್. ಯೇಸು ಕ್ರಿಸ್ತನ ಮೂಲಕ ತಂದೆಯ ಜೊತೆ ಇರುವ ಅನ್ಯೋನ್ಯತೆ, ಆ ಪ್ರೀತಿಯನ್ನು ಹಂಚಿಕೊಳ್ಳುವ ಕಾರ್ಯನೇ ಜೀವ ಶ್ವಾಸ ಒಳಗಡೆ ಬರುವ ವಿಷಯ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಇದರ ಮೇನಿ ಎಲ್ಲ ಡಿಸೈನ್ ಹಂಗೆ ಇದೆ. ವಾಕ್ಯವು ವಂಶವಾಗಿ ನಮ್ಮ ಮಧ್ಯದಲ್ಲಿ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಇದ್ರು ಆತನ ಮಹಿಮೆಯನ್ನು ನಾವು ಕಂಡು ನೋಡಿದೆವು ಅಂತ ವಾಕ್ಯ ಇದೆ ಜಾನ್ 1:14 ಹಾಗಾದ್ರೆ ಏನರ್ಥ? ವಾಕ್ಯವಾಗಿದ್ದ ದೇವರು ಮಾಂಸವಾಗುವುದು ಸ್ಟ್ರಕ್ಚರ್. ಆ ಮಾಂಸವಾಗಿರುವ ಸ್ಟ್ರಕ್ಚರ್ ಅಲ್ಲಿ ಪವಿತ್ರಾತ್ಮನ ಬಂದು ವಾಸ ಮಾಡುವಾಗ ಏನಾಯ್ತು? ಮಹಿಮೆಯನ್ನು ಪ್ರಕಟಿಸುವುದು. ಸೊ ಹಾಗಾದ್ರೆ ಎಲ್ಲಾ ಸ್ಟೆಪ್ ಅಲ್ಲಿ ನೀವು ನೋಡ್ಬೋದು, ಒಂದು ರೂಪವನ್ನು ಸೃಷ್ಟಿಸುವುದು, ಆ ರೂಪದಲ್ಲಿ ಜೀವಶ್ವಾಸ, ದ ಸ್ಪಿರಿಟ್, ದೇವರ ಆತ್ಮ ಅಲ್ಲಿ ವಾಸ ಮಾಡುವಾಗ ಮಾತ್ರನೇ ಅದರ ಫಲ ಆ ಶರೀರದಲ್ಲಿ, ಆ ಸೃಷ್ಟಿಯಲ್ಲಿ, ಆ ಸ್ಟ್ರಕ್ಚರ್ ಮೂಲಕ ಪ್ರಕಟವಾಗುವುದು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಇನ್ನೊಂದು ವಾಕ್ಯವನ್ನು ಓದೋಣ. ಎಜೆಕಿಯಲ್ 37:5-6. ಸೊ ಏನು ಹೇಳ್ತಾ ಇದೆ? ಈಗ ಕೂಡ ಎಜೆಕಿಯಲ್ಗೆ ದೇವರು ಬಂದು ಮಾತಾಡಿದ್ರು. ಆದ್ರೆ ಫಸ್ಟ್ ವಾಕ್ಯನೇ ಎಜೆಕಿಯಲ್ನ ಶರೀರದಲ್ಲಿ ಎಜೆಕಿಯಲ್ನ ಕರ್ಕೊಂಬಂದ್ರ, ಆತ್ಮದಲ್ಲಿ ಎಜೆಕಿಯಲ್ನ ಕರ್ಕೊಂಬಂದ್ರ. ಎಜೆಕಿಯಲ್ ಚಾಪ್ಟರ್ 37 ಅಲ್ಲಿ ಎಜೆಕಿಯಲ್ಗೆ ದೇವರು ಬಂದು ಇದನ್ನು ಪ್ರವಾದಿಸು, ಈ ಎಲುಬುಗಳಿಗೆ ಪ್ರವಾದಿಸು ಅಂತ ಹೇಳುವಾಗ ಎಜೆಕಿಯಲ್ನ ಶರೀರದಲ್ಲಿ ಕರ್ಕೊಂಡ್ಬಂದು ಪ್ರವಾದಿಸಿದ್ರ, ಇಲ್ಲ ಆತ್ಮದಲ್ಲಿ ಅವನ್ನ ಹೊರಗಡೆ ಕರ್ಕೊಂಡ್ಬಂದು ಪ್ರವಾದಿಸಿದ್ರ? ಇನ್ ದ ಸ್ಪಿರಿಟ್, ಇಟ್ ವಾಸ್ ಇನ್ ಅ ವಿಷನ್, ಶರೀರದಲ್ಲಿ ಅಲ್ಲ. ಸೊ ಹಾಗಾದ್ರೆ ದೇವರು ನಿಮ್ಮೊಟ್ಟಿಗೆ ಮಾತಾಡೋದು ಆತ್ಮದಲ್ಲಿ, ಅವ್ರು ಮಾಡುವ ಕ್ರಿಯೆಗಳು ಆತ್ಮದಲ್ಲಿ, ಅವ್ರು ಮಾಡುವ ಕಾರ್ಯಗಳು ಆತ್ಮದಲ್ಲಿ. ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರಿನ್ಸಿಪಲ್ ಅಂತ ತುಂಬಾ ಗಮನದಿಂದ ಕೇಳಿ. ನೀವು ದೇವರ ಹತ್ರ ಏನ್ ಕೇಳಿದ್ರು ಬೇಡದ್ರು ಅವ್ರು ಕೊಡೋದು ವಾಕ್ಯ. ಆ ವಾಕ್ಯ ಆತ್ಮದ ರೂಪದಲ್ಲಿ ನೀವು ಹೊಂದಿಕೊಂಡು ಆ ಕಾಣದೇ ಇರುವ ಆತ್ಮವನ್ನು ನೀವು ಶರೀರದಲ್ಲಿ ಪ್ರಕಟಪಡಿಸ್ಬೇಕು. ನೀವು ಅಂದಾಗ ನಿಮ್ಮ ಬಲದಿಂದ ಅಲ್ಲ, ನಿಮ್ಮ ಜ್ಞಾನದಿಂದ ಅಲ್ಲ, ನಿಮ್ಮ ಸಾಮರ್ಥ್ಯದಿಂದ ಅಲ್ಲ, ಒಳಗಡೆ ವಾಸ ಮಾಡುವ ಜೀವ ಶ್ವಾಸವಾಗಿರುವ ಯೇಸುವಿನ ಮೂಲಕ ನಿಮ್ಮ ಶರೀರ ಕಾರ್ಯಗಳನ್ನ ಪ್ರಕಟಿಸುವುದು. ಯೇಸು ಒಳಗಡೆ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಯೇಸು ಅಂತ ಹೇಳುವಾಗಲ್ಲ, ಯಾರು? ಯೇಸುವಿನ ಆತ್ಮ, ಕ್ರಿಸ್ತನ ಆತ್ಮ. ಹಾಗಾದ್ರೆ ಯಾರು? ಪವಿತ್ರಾತ್ಮನು ನಿಮ್ಮಲ್ಲಿ ಕ್ರಿಯೆ ಮಾಡಿ ಅದನ್ನ ನಡೆಸ್ತಾ ಇರೋದು. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ತಂದೆಯಾದ ದೇವರ ಉದ್ದೇಶದ ಪ್ರಕಾರ ಯೇಸು ಕ್ರಿಸ್ತನಲ್ಲಿ ಇರುವುದನ್ನ ಮಾತ್ರನೇ ಪವಿತ್ರಾತ್ಮನು ನಿಮ್ಮ ಶರೀರದಲ್ಲಿ ಪ್ರಕಟಪಡಿಸಕ್ ಸಾಧ್ಯ. ಹಾಗಾದ್ರೆ ಏನರ್ಥ? ಪವಿತ್ರಾತ್ಮನು ನಿಮ್ಮ ಜೀವನದಲ್ಲಿ ಒಂದು ಕಾರ್ಯವನ್ನು ನೆರವೇರಿಸಬೇಕಂದ್ರೆ ಅದು ಯೇಸು ಕ್ರಿಸ್ತನಲ್ಲಿ ನೆರವೇರಿರ್ಬೇಕು. ಯೇಸು ಕ್ರಿಸ್ತನಲ್ಲಿ ನೆರವೇರಿದೆ ಅಂದ್ರೆ ಅದು ದೇವರ ಉದ್ದೇಶದ ಪ್ರಕಾರ ಇರುವುದರಿಂದ ಅದು ಯೇಸು ಕ್ರಿಸ್ತನಲ್ಲಿ ನೆರವೇರಿದೆ ಅಂತ ಅರ್ಥ. ಯೇಸುವಿಗೆ ಅರ್ಥ ಆಗ್ತಾ ಇದೆ? ಸೊ ಯೇಸುವಿನ ನಾಮದಲ್ಲಿ ಈಗ ಕೂಡ ಒಂದು ಪ್ರಿನ್ಸಿಪಲ್ ನ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ದೇವರು ನೀವು ಏನೇ ಕಾರ್ಯಗಳನ್ನು ಮಾಡಿ ಅದು ಆತನ ಉದ್ದೇಶದ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಅದನ್ನ ತುಂಬಿಸೋದಿಲ್ಲ. ನಾವು ನಿಯಮ, ಪ್ರಿನ್ಸಿಪಲ್ ಅಂದಾಗ ತುಂಬಾ ಗಮನದಿಂದ ಕೇಳಿ. ದೇವರು ಫಸ್ಟ್ ಸ್ಟ್ರಕ್ಚರ್ನ ಫಾರ್ಮ್ ಮಾಡ್ತಾರೆ, ಸ್ಟ್ರಕ್ಚರ್ನ ಫಾರ್ಮ್ ಮಾಡಿದ್ಮೇಲೆ ಅದನ್ನ ತುಂಬಿಸ್ತಾ ಇದ್ದಾರೆ. ಹಾಗಾದ್ರೆ ಏನು ಅರ್ಥ? ಅವ್ರದ್ದು ಫಸ್ಟ್ ಪ್ರಯಾರಿಟಿ ಸ್ಟ್ರಕ್ಚರ್ ಫಾರ್ಮ್ ಆಗೋದಲ್ಲ. ಓಕೆ, ಲೆಟ್ ಮೀ ಗಿವ್ ಎನ್ ಎಕ್ಸಾಂಪಲ್. ಈಗ ಫಸ್ಟ್ ನೀವು ಬಕೆಟ್ನ ತಯಾರು ಮಾಡಿಬಿಟ್ಟು ಆಮೇಲೆ ನೀರಿನ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ಲ, ಎಷ್ಟು ನೀರಿದೆ ಅಂತ ನೋಡಿ ಅದಕ್ಕೆ ತಕ್ಕನಂಗೆ ಸ್ಟ್ರಕ್ಚರ್ ಮಾಡಬೇಕು ಅಂತ ಆಮೇಲೆ ಸ್ಟ್ರಕ್ಚರ್ ಮಾಡ್ತೀರಾ? ಫಸ್ಟ್ ಸ್ಟ್ರಕ್ಚರ್ ಮಾಡೋದ್ರಲ್ಲಿ ನಿಮ್ಮ ಗಮನನ, ಇಲ್ಲ ಸ್ಟ್ರಕ್ಚರ್ ಯಾಕೆ ಬೇಕು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ಸ್ಟ್ರಕ್ಚರ್ ಯಾಕೆ ಬೇಕು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಇಲ್ಲಿಂದ ಇವರು ತುಂಬಿಸ್ಬೇಕು ಅಂತ ಹೇಳಿದ್ರೆ ಏನನ್ನ ತುಂಬಿಸ್ಬೇಕು, ಯಾಕೆ ಅದು ತುಂಬಿಸ್ಬೇಕಾದ್ರೆ ಯಾವ ರೀತಿ ಇರ್ಬೇಕು ಸ್ಟ್ರಕ್ಚರ್ ಅನ್ನೋದು ಫಸ್ಟ್ ಇರಬೇಕು. ಸೊ ಅದರಂತೆನೆ ಈಗ ನೀವು ನೀರ್ ತುಂಬಿಸಕ್ಕೆ ಒಂದು ಬಕೆಟ್, ಆದ್ರೆ ಎಷ್ಟು ನೀರು? 10 ಲೀಟರ್ ನೀರಿದ್ರೆ ಅವಾಗ್ಲೇ ನಿಮಗೆ 10 ಲೀಟರ್ ಬಕೆಟ್ ಬೇಕಾಗುತ್ತೆ. ಈಗ 100 ಲೀಟರ್ ನೀರಿದೆ, ಅದನ್ನ ಹಿಡಿಬೇಕು ಅಂದ್ಬಿಟ್ಟು 10 ಲೀಟರ್ ಬಕೆಟ್ ಬಂದು ಇಟ್ಕೊಂಡಿದ್ರೆ ಪ್ರಯೋಜನ ಆಗುತ್ತಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ದೇವರು ತುಂಬಿಸುವಾಗ ಕೂಡ
ನಾವು ಅದಕ್ಕೆ ದೇವರು ತುಂಬಿಸ್ಬೇಕು, ಏನ್ ತುಂಬಿಸ್ಬೇಕು, ಯಾವ ರೀತಿ ತುಂಬಿಸ್ಬೇಕು, ಯಾವ್ದರಿಂದ ತುಂಬಿಸ್ಬೇಕು ಅನ್ನುವ ಆ ವಿಷಯ ದೇವರಿಗೆ ಒಬ್ಬರಿಗೆ ಗೊತ್ತಿರೋದ್ರಿಂದ ಅದಕ್ಕೆ ಹೊಂದಿಕೊಳ್ಳುವಂತ ಸ್ಟ್ರಕ್ಚರ್ ಕೂಡ ದೇವರೇ ಮಾಡಿದ್ರೇನೆ ಅದು ಸೆಟ್ ಆಗೋದು. ಸೊ ಹಾಗಾದ್ರೆ ಏನರ್ಥ, ಇವತ್ತು ಯಾಕೆ ನಿಮ್ಮ ಜೀವನದಲ್ಲಿ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂತ ಹೇಳಿದ್ರೆ, ದೇವರು ತುಂಬಿಸುವುದಲ್ಲ, ಅವರು ಡಿಸೈನ್ ಮಾಡಿದ, ಅವರು ಬಿಲ್ಡ್ ಮಾಡಿದ ಸ್ಟ್ರಕ್ಚರ್ಗೆ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಎಲ್ಲ ಮಾಂಸದ ಇಚ್ಛೆಯಿಂದ, ಮಾಂಸದ ಆಸೆಯ ನಿಮಿತ್ತವಾಗಿ ನಾವು ಒಂದು ಸ್ಟ್ರಕ್ಚರ್ ನ ಡಿಸೈನ್ ಮಾಡ್ಬಿಟ್ಟು ದೇವರೇ ತುಂಬಿಸು ತುಂಬಿಸು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವರಿಗೆ ತುಂಬಿಸೋದಕ್ಕೆ ಇರುವುದು ನೀವು ಡಿಸೈನ್ ಮಾಡುವ ಸ್ಟ್ರಕ್ಚರ್ ಮ್ಯಾಚ್ ಆಗ್ತಾ ಇಲ್ಲ.